ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಈ ಒಂದು ವಿಡಿಯೋ ಏನಕ್ಕೆ ಅಂದರೆ, ಹಲವು ದೇಶಗಳಲ್ಲಿ ಈ ಕೋನೋಕಾರ್ಪಸ್ ಗಿಡವನ್ನು ರಾಜ್ಯದಂತ ನಿಷೇಧ ಮಾಡಿದೆ. ಆದರೂ ಕೂಡ ನಮ್ಮ ಬೆಂಗಳೂರು ನಗರ ಪಾಲಿಕೆಗಳಲ್ಲಿ ಈ ಗಿಡಗಳನ್ನು ತಂದು ಜನರಿಗೆ ಕೊಡ್ತಾ ಇದ್ದಾರೆ. ಅವರು ಗಿಡ ನೆಡಬೇಕು ಅನ್ನೋ ಒಂದು ಆಸೆಗೋಸ್ಕರ ಆ ಗಿಡಗಳನ್ನು ತೊಗೊಂಡೋಗಿ ಅವರ ಮನೆ ಅಕ್ಕಪಕ್ಕದಲ್ಲಿ, ಹಿತ್ತಲುಗಳಲ್ಲಿ, ಪರಿಸರದಲ್ಲಿ, ರೋಡಿನ ಮಾರ್ಗದಲ್ಲಿ, ಇಂಥ ಜಾಗಗಳಲ್ಲಿ ಮತ್ತು ಕಾಲೇಜು ಶಾಲೆಗಳಲ್ಲಿ ಆ ಗಿಡಗಳನ್ನು ಹಾಕ್ತಾ ಇದ್ದಾರೆ. ಆ ಗಿಡದಿಂದ ತುಂಬ ಅಪಾಯವಿದೆ ಎಂದು ತಿಳಿದು ಆ ಗಿಡವನ್ನು ನಿಷೇಧ ಮಾಡಿದೆ, ಹಾಕಬಾರ್ದು ಅನ್ನೋದು. ಯಾಕೆಂದರೆ ಇವತ್ತು ಉಸಿರಾಟಕ್ಕೆ ತುಂಬ ತೊಂದರೆ ಇರುವಂಥ ಆ ಗಿಡ, ಅದಕ್ಕಾಗಿ ಆ ಗಿಡವನ್ನು ರಾಜ್ಯದಂತ ರದ್ದು ಮಾಡಿದೆ. ಇವತ್ತು ನಮ್ಮ ಬೆಂಗಳೂರು ನಗರ ಪಾಲಿಕೆಗಳಲ್ಲಿ ಹಲವಾರು ಜನರು ಆ ಗಿಡಗಳನ್ನು ತಂದು ಜನರಿಗೆ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಇದೊಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಈ ದಿನ ಪರಿಸರ ಉಳಿವಿಗಾಗಿ ಮಾಡ್ತಾ ಇರುವಂಥದ್ದು. ಬಂಧುಗಳೇ, ಹಲವು ರಾಜ್ಯಗಳಲ್ಲಿ, ಚೆನ್ನೈ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಎಲ್ಲ ಕಡೆಯೂ ಕೂಡ ನಮಗೆ ಆಮ್ಲಜನಕ ನೀಡುವಂಥ ಹಲವು ಸಸಿಗಳನ್ನು ನಮ್ಮ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ನಾವು ಕೂಡ ಹಾಕಿಸ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಆರೋಗ್ಯಕ್ಕೆ ತೊಂದರೆ ನೀಡುವಂಥ ಈ ಕೋನೋಕಾರ್ಪಸ್ ಗಿಡವನ್ನು ಇಮಿಡಿಯೇಟ್ಲಿ ಕಿತ್ತಿ ಎಸೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಜಾಗೃತಿಯನ್ನು ಮೂಡಿಸುವಂಥದ್ದು. ಬಂಧುಗಳೇ, ಇವತ್ತು ಹಲವಾರು ರಾಜ್ಯಗಳಲ್ಲಿ ಆ ಗಿಡವನ್ನು ರದ್ದು ಮಾಡಿ, ಯಾಕೆಂದರೆ ಅದು ವಿಷಕಾರಿಯಾದಂಥ ಒಂದು ಗಿಡ. ಆ ಗಿಡ ಏನು ಅಂದರೆ, ನಮ್ಮ ಆರೋಗ್ಯ ಸಮಸ್ಯೆ, ಅಸ್ಮ ಸಮಸ್ಯೆ ಮತ್ತು ನಮ್ಮ ಹಾಕಿರುವಂಥ ತಳಪಾಯಕ್ಕೂ ಕೂಡ ಒಂದು ಹಾನಿ ಮಾಡುವಂಥ ಆ ಸಸಿ. ಅದಕ್ಕಾಗಿ ಇಮಿಡಿಯೇಟ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಅರಣ್ಯಾಧಿಕಾರಿಗಳಾಗಿರ್ಬೋದು, ಈ ಗಿಡದ ಬಗ್ಗೆ ಹಲವು ರಾಜ್ಯಗಳಲ್ಲಿ ಮಾಹಿತಿ ಇದೆ. ಈ ಗಿಡವನ್ನು ಹಾಕಬಾರ್ದು, ಇದರಿಂದ ದೇಶಕ್ಕೆ ತುಂಬ ಹಾನಿ ಇದೆ, ಆರೋಗ್ಯದ ಸಮಸ್ಯೆ ಇದೆ ಅನ್ನೋದು ಎಲ್ಲರಿಗೂ ತಿಳಿದೇ ಇದೆ. ಆ ತಿಳಿದಿದ್ರೂ ಕೂಡ ಇವತ್ತು ನಮ್ಮ ಬೆಂಗಳೂರು ನಗರ ಪಾಲಿಕೆಗಳಲ್ಲಿ ಆ ಸಸಿಗಳನ್ನು ಹಾಕುವಂಥ ಕೆಲಸ ಹಲವು ಜನರು ಮಾಡ್ತಾ ಇದ್ದಾರೆ. ಅದನ್ನು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ತಡೆಯಬೇಕು. ಯಾಕೆಂದರೆ ಅದರಿಂದ ಅಪಾಯ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ನಾವು ಆ ಸಸಿಗಳನ್ನ ಹಾಕಿಸ್ತಾ ಇದ್ದೀವಿ. ರೋಡಿನ ಮಾರ್ಗದಲ್ಲಿ, ದೇವಾಲಯಗಳ ಹತ್ತಿರ, ಶಾಲೆಗಳ ಹತ್ತಿರ ಮಕ್ಕಳುಗಳಿಗೆ ಕೊಟ್ಟು ಆ ಗಿಡಗಳನ್ನ ಹಾಕಿಸ್ತಾ ಇದ್ದೀವಿ ಅಂದರೆ ಅದು ನಮಗೆ ಎಂಥ ಒಂದು ಸನ್ನಿವೇಶ ಅನ್ನೋದು ನಾವು ತಿಳಿಬೇಕು ಬಂಧುಗಳೇ. ಅದಕ್ಕಾಗಿ ಇವತ್ತು ಬೇರೆ ಕಡೆ ರಾಜ್ಯಗಳಲ್ಲೆಲ್ಲ, ತಾಲೂಕುಗಳಲ್ಲಿ, ರಾಜ್ಯಗಳಲ್ಲಿ ಎಲ್ಲ ನನ್ನ ಪರಿಸರ ಪ್ರೇಮಿಗಳು, ಪ್ರಾಣಿ ಪ್ರಿಯರು, ದೇಶಭಕ್ತರು ಈ ಗಿಡವನ್ನು ಒಂದು ಹಾಕಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಎಲ್ಲ ಕಡೆಯೂ ಕೂಡ ಒಂದು ಜಾಗೃತಿಯನ್ನು ನೀಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಮಕ್ಕಳಿಗೆ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಬರುವಂಥ ಹಲವು ಸಸ್ಯಗಳು ನಮ್ಮ ದೇಶದಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ಬೆಜ್ಜನು ಸಸ್ಯಗಳಿದೆ, ಗಿಡಗಳಿದ್ದಾವೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ ಜಿಲ್ಲೆಗಳಲ್ಲೂ, ಪ್ರತಿ ತಾಲೂಕುಗಳಲ್ಲೂ ಈ ಗಿಡಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವಂಥ ಕೆಲಸ ಪ್ರತಿ ವರ್ಷವೂ ಕೂಡ ಈ ಪರಿಸರವಾದಿಗಳು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಈ ಕೋನೋಕಾರ್ಪಸ್ ಎಂಥ ಡೇಂಜರು ಅನ್ನೋದು ನಾವೆಲ್ಲ ತಿಳ್ಕೋಬೇಕು. ಯಾಕೆಂದರೆ ಅದನ್ನು ಅಧ್ಯಯನ ಮಾಡಿದ್ದಾರೆ. ಅದರಿಂದ ಏನಿದೆ, ಅದರಿಂದ ಏನಾಗ್ತದೆ, ಅದರಿಂದ ಯಾರಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಅಂಥದ್ರಲ್ಲೂ ಕೂಡ ಇವತ್ತು ಬೇರೆ ಕಡೆ ಎಲ್ಲ ಆ ಗಿಡಗಳನ್ನ ಹಾಕಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಅರಣ್ಯ ಅಧಿಕಾರಿಗಳು ಗಮನ ಹರಿಸಿ ಆ ಗಿಡಗಳನ್ನು ಕೂಡಲೇ ರದ್ದು ಮಾಡಬೇಕು ಅನ್ನೋ ಒಂದು ಆಸೆ. ನಾವು ಕೂಡ ಇಂಥ ಗಿಡಗಳನ್ನು ತೆರವುಗೊಳಿಸಿ ನಮಗೆ ಬೇಕಾದಂಥ ಆಮ್ಲಜನಕ ನೀಡುವಂಥ ಸಸಿಗಳನ್ನು ತಂದು ನಮ್ಮ ಗ್ರಾಮಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ, ನಮ್ಮ ಶಾಲೆಗಳ ಹತ್ತಿರ, ದೇವಾಲಯಗಳ ಹತ್ತಿರ ಹಾಕ್ಕೊಂಡು ನಮಗೆ ಆಮ್ಲಜನಕ ನೀಡುವಂಥ, ಒಳ್ಳೆ ಗಾಳಿ, ಹಸಿರು ನೀಡುವಂಥ ಒಂದು ಸಸಿಯನ್ನು ಬೆಳೆಸುವ ಮುಖೇನ ನಾವೆಲ್ಲರೂ ಸೇರಿ ಈ ಸೇವೆಗಳನ್ನು ಮಾಡೋಣ ಅಂತ ಹೇಳ್ತಾ, ಇವತ್ತು ನಾವು ಕೂಡ ಪ್ರತಿ ವರ್ಷವೂ ಕೂಡ
ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷವೂ ಕೂಡ ಶಾಲೆ ಆವರಣಗಳನ್ನು ಗುರುತಿಸಿ ಆ ಶಾಲೆಗೆ 15ರಿಂದ 20, 25ರಿಂದ 30 ಗಿಡಗಳನ್ನ ಆಮ್ಲಜನಕ ನೀಡುವಂಥ ಸಸಿಗಳನ್ನೇ ಹಾಕಿಸುವಂಥ ಸೇವೆ ನಮ್ಮ ಅರಣ್ಯ ಅಧಿಕಾರಿಗಳ ಸಹಕಾರ ಪಡೆದು ಪ್ರತಿ ವರ್ಷ ಜೂನ್ ಜುಲೈಯಲ್ಲಿ ಈ ಸೇವೆಗಳನ್ನು ನಾವು ಮಾಡ್ತಾಯಿದ್ದೀವಿ ಬಂಧುಗಳೇ. ನಾವೇನಕ್ಕೆ ಅಂದರೆ ಹಲವು ಸಸ್ಯಗಳು ನಮಗೆ ಆರೋಗ್ಯವಾಗಿ ಒಂದು ಗಾಳಿ ಹಸಿರು ಉಸಿರು ನೀಡುವಂಥ ಸಸಿಗಳನ್ನೇ ಬೆಳೆಸಬೇಕು. ಯಾಕೆ ಅಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಹಲವು ಪ್ರಕೃತಿಗೆ ವಿರುದ್ಧವಾದ ವಿಷಕಾರಿಗಳನ್ನು ತಯಾರಿಸುವಂಥ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ಏಕೆಂದರೆ ಇವತ್ತು ಪ್ರಕೃತಿಯನ್ನು ನಾಶ ಮಾಡೋಕ್ಕೆ, ಬೆಟ್ಟ ಗುಡ್ಡಗಳನ್ನ ಕಡಿಯೋಕ್ಕೆ ವಿಷಕಾರಿ ಯಂತ್ರಗಳನ್ನು ಮಾಡುವಂಥದ್ದು ಇರ್ಬೋದು. ಅದಕ್ಕೆ ವಿರುದ್ಧವಾದಂಥ ಹಲವು ನೋಡಿಂಥ ಏನು ಕಾರ್ಪಸ್ ಗಿಡ ಇದೆಯೋ ಅದಕ್ಕಿಂತ ಡೇಂಜರ್ ಮತ್ತೊಂದಿಲ್ಲ. ಅದಕ್ಕೆ ಆ ಗಿಡವನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ನನ್ನಲ್ಲಿ ಒಂದು ಮನವಿ. ತುಂಬ ಧನ್ಯವಾದ. ಈ ಮರದಿಂದ ಆಗುವ ಮುಖ್ಯ ಹಾನಿಗಳು ಮತ್ತು ಸಮಸ್ಯೆಗಳು. ಆರೋಗ್ಯ ಸಮಸ್ಯೆಗಳು. ಈ ಮರದ ಹೂವಿನ ಪರಾಂಗವು ಶೀತ, ಅಸ್ತಮ ಮತ್ತು ಇತರರ ಅಲರ್ಜಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಪರಿಸರ ಸಮಸ್ಯೆಗಳು. ಇದರ ಬೇರುಗಳು ಬಹಳ ಆಳವಾಗಿ ಮತ್ತು ವೇಗವಾಗಿ ಹರಡುತ್ತವೆ. ಇದು ಕುಡಿಯುವ ನೀರಿನ ಪೈಪ್ಲೈನ್ಗಳು, ಒಳಚರಂಡಿ ವ್ಯವಸ್ಥೆ ಮತ್ತು ಕಟ್ಟಡದ ತಳಪಾಯಿಗೆ ಹಾನಿ ಮಾಡಬಹುದು. ಈ ಮರವು ಆಮ್ಲಜನಕ ನೀಡುವುದಕ್ಕಿಂತ ಹೆಚ್ಚಾಗಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ ಎಂಬ ಆರೋಪಗಳಿವೆ. ಸ್ಥಳೀಯ ಪರಿಸರದ ಮೇಲೆ ಪರಿಣಾಮ. ಇದು ಸ್ಥಳೀಯ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಸೂಕ್ತವಲ್ಲ ಮತ್ತು ಸ್ಥಳೀಯ ಜೈವಿಕ ವೈಜ್ಞಾನಿಕ ಹಾನಿಗೆ ಉಂಟು ಮಾಡಬಹುದು. ಬೆಂಗಳೂರು ಸೇರಿದಂತೆ ಕರ್ನಾಟಕವು ಹಲವು ನಗರಗಳಲ್ಲಿ ಈ ಮರವನ್ನು ಬೆಳೆಸುತ್ತಿರುವುದರ ಬಗ್ಗೆ ಪರಿಸರ ಪ್ರೇಮಿಗಳು ಮತ್ತು ತಜ್ಞರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ.